ಎಲ್ಲರೂ ಕೂಡ ಅಜಿತ್ ಭೂಮಿ ಒಂದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಯಸ್ತಾ ಇದ್ರಿ. ಆದರೆ ಇಲ್ಲೇನೋ ಬೇರೆ ಕಥೆನೇ ಆಗಿಬಿಟ್ಟಿದೆ ಇವತ್ತು. ಹಾಗೆಲ್ಲ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನೀತಾ. ಸೊ ಇನ್ನೇನು ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪಾರ್ಟ್ 1 ಪಾರ್ಟ್ 2 ಎರಡು ಅಪ್ಲೋಡು ಒಂದೇ ಜೊತೆಗೆ ಮಾಡ್ತಾ ಇದ್ದೀನಿ. ಏಕೆಂದರೆ 2 ವಿಡಿಯೋ ಹಾಕಿದರೆ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಲೆಂತಿ ಆಗಿದೆ ವಿಡಿಯೋ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ತುಂಬಾ ಚೆನ್ನಾಗಿದೆ, ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಸಂಗೀತನ ಅಡ್ಮಿಟ್ ಮಾಡಿರ್ತಾರೆ. ಯಾಕೆಂದರೆ ಶಾಕ್ ವಿಷಯ ಕೇಳಿರ್ತಾಳೆ ನಿನ್ನೆ ಸಂಚಿಕೆಯಲ್ಲಿ. ಭೂಮಿದು ಅಗ್ರಿಮೆಂಟ್ ಮ್ಯಾರೇಜು ಅನ್ನೋದನ್ನ ಅದು ಅಶ್ವಿನಿ ಎಲ್ಲರಿಗೂ ಅಲ್ಲ, ಇವರಿಗೆ ಸಂಗೀತ ಗೊತ್ತಾಗಿ ಮಾಡಿರ್ತಾಳೆ, ಏನೋ ಒಂದು ಗಿಮಿಕ್ ಮಾಡಿಬಿಟ್ಟು. ಸೊ ಡಾಕ್ಟರ್ ಬಂದಿರ್ತಾರೆ. ಏನಾಯಿತು ಅಂತ ಹೇಳಿ ಕೇಳಿದಾಗ BP ಇಲ್ಲ, ಶುಗರ್ ಇಲ್ಲ, ಮತ್ತು ಇನ್ನೇನು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಮನೆಯವರೆಲ್ಲ ಕೇಳಿದಾಗ ಸೊ ಅಜ್ಜಿ ಅಂತೂ ತುಂಬ ಅಳ್ತಾ ಇರ್ತಾರೆ. ನೋಡಿ, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಅದು ನಿಜ. ಆದರೆ ಅವರು ಶಾಕ್ ವಿಷಯನ ಕೇಳಿದ್ದಾರೆ. ಆ ಶಾಕ್ ವಿಷಯ ಕೇಳಿದಾಗ ಅವ್ರಿಗೆ ಈ ರೀತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅವ್ರದ್ದು ನಾವು ಏನು ಇದೆಯೋ ಅದನ್ನೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲನ ಕಳಿಸಿದ್ದೀವಿ. ಅದು ಬಂದಾದಮೇಲೆ ನಾವು ಹೇಳ್ತೀವಿ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ. ಆಗ ಹೇಳಿದಾಗ ತುಂಬ ಬೇಜಾರು ಮಾಡ್ಕೊತಾರೆ ಎಲ್ಲರ ಮನೆಯವರು. ಅಜ್ಜಿ ಅಂತೂ ಅಳ್ತಾ ಇರ್ತಾಳೆ. ಅಜ್ಜಿತಂತೂ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಅಳ್ತಾನೆ. ಸೊ ಇಲ್ಲಿ ಒಂದು ಕಡೆ ಇವಳಿಗೆ ಗ್ರಾಚಾರ ಬಿಡಿಸ್ತಾ ಇರ್ತಾಳೆ ಭೂಮಿ. ಯಾರಿಗೆ? ಮಾನಸ್ವಿನಿ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳಿಗೆ. ಏಯ್, ನಾನು ಯಾವಾಗಲೇ ಕೊಟ್ಟೆ ನಿನಗೆ ಅಗ್ರಿಮೆಂಟ್ ಪೇಪರ್ನ. ನಾನು ಸಾಹೇಬ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಅಗ್ರಿಮೆಂಟ್ ಪೇಪರ್ನ ತೊಗೊಂಡೋಗಿ ಈಗ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತೇಳಿ ಈ ರೀತಿ ಸ್ಕೆಚ್ ಹಾಕಿದೆಯಾ ನೀನು? ನಿನ್ನ ಪ್ಲ್ಯಾನ್ ಇದೆ ಅಲ್ವಾ? ಒಂದು ವಿಷಯ ಗೊತ್ತಾ, ನಿನ್ನ ಬಗ್ಗೆ ನನಗೆ ಯಾವಾಗಲೂ ಗೊತ್ತಾಗಿತ್ತು. ಆದರೆ ಒಂದೇ ಒಂದು ಕಾರಣಕ್ಕೆ ನನ್ನ ಮನೆಯವ್ರಿಗೆ ಯಾರಿಗೂ ಹೇಳಲೇ ಇಲ್ಲ. ಸೊ ಹೇಳಿ ಅವತ್ತೇ ಹೊರಗಡೆ ಹಾಕಿದರೆ ನಮ್ಮ ದೊಡ್ಡ ಸಾಹೇಬ್ರು ಇದ್ದಾರಲ್ಲ, ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ. ಏಕೆಂದರೆ ಹೆಂಡ್ತಿ ಮಗಳು ಮನೆಗೆ ಬಂದಿದ್ದಾಳಂತ ತುಂಬ ಖುಷಿಯಿಂದ ಇದ್ದಾರೆ ಅವರು. ಆ ಖುಷಿನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಇನ್ಮೇಲಂತೂ ನಿನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕಣೆ. ನನಗೆ ಇಷ್ಟೊಂದೆಲ್ಲ ನೀನು ಮಾಡಿರೋಳು, ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು? ನಿನ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತೇಳಿ ಕೇಳಿದಾಗ ಅವಳು ಏನು ಹೇಳೋದಿಲ್ಲ. ಸೊ ಇನ್ನು ನಿಮ್ಮಿಬ್ಬರನ್ನ ದೂರ ಮಾಡಬೇಕಂತಲೇ ದೂರ ಮಾಡಿದ್ದೀನಿ ಅಂತ ಡೈರೆಕ್ಟಾಗಿ ಹೇಳ್ತಾಳೆ. ನಾನು ಯಾವಾಗ ಕೊಟ್ಟೆ ನಿನ್ಗೆ ಅಗ್ರಿಮೆಂಟ್ ಪೇಪರ್ನ ಅಂದರೆ ನೀನು ಕೊಟ್ಟಿಲ್ಲ, ನಾನೇ ತೊಗೊಂಡೇ ಕೊಟ್ಟಿದ್ದು. ಇವಾಗ ಏನು ಅಂತ ಕೂಡ ಹೇಳ್ತಾಳೆ. ಏನೇ ಮಾಡ್ತೀಯ ನೀನು ಅಂತ. ಆವಾಗ ಭೂಮಿ ಹೇಳ್ತಾಳೆ, ನೋಡೆ ನಾನು ನಿನ್ನ ನಿಜ ರೂಪನ ತೋರಿಸಿ ಮನೆಯವ್ರ ಮುಂದೆಲ್ಲ ಬೈಲ್ ಮಾಡಿ ನೀನು ಹೊರ್ಗಡೆ ಹಾಕ್ಸಿಲ್ಲ ಅಂತಂದರೆ ನಾನು ಅಜಿತ್ ರಾಮರಾಯಣ್ ಸೊಸೆನೇ ಅಲ್ಲ, ಮತ್ತು ಅಜಿತ್ ಭೂಮಿನ ಮದುವೆ ಆಗಿಲ್ಲ ಅಂತಲೇ ತಿಳ್ಕೊಬಿಡು ನೀನು. ಅಜಿತ್ ಭೂಮಿ ಯಾವತ್ತೂ ದೂರಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವೇನೋ ಕಾರಣಾಂತರಗಳಿಂದ ನಾವು ಮದುವೆ ಮಾಡ್ಕೊಂಡಿದ್ವಿ ಅಷ್ಟೇ. ಆದರೆ ನಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಹುಡ್ತು. ನಾನು ಮನೆಯವ್ರಿಗೆ ಕೊಟ್ಟಿರೋ ಪ್ರೀತಿ ಎಲ್ಲ ಯಾವುದು ಸುಳ್ಳಲ್ಲ ಕಣೆ. ನಾನು ಮನಸ್ಫೂರ್ತಿಯಾಗಿ ನಮ್ಮ ಮನೆಯವ್ರಿಗೆಲ್ಲ ಪ್ರೀತಿ ಕೊಟ್ಟಿರೋದು. ಅತ್ತೆ ಸ್ಥಾನ, ತಾಯಿ ಸ್ಥಾನ, ತಂದೆ ಸ್ಥಾನ, ಎಲ್ಲ ಸ್ಥಾನ, ನನಗೆ ಏನೇನೆಲ್ಲ ಸ್ಥಾನಗಳಿದ್ದಾವೋ ಅದೆಲ್ಲ ನನಗೆ ನನ್ನ ಪ್ರೀತಿಯಿಂದ ಸಿಕ್ಕಿರೋಂಥದ್ದು ಕಣೆ. ನೀನೇನೆ ನಮ್ಮಿಬ್ಬರನ್ನ ಅಗಲ್ಸೋದು. ನಿನ್ನೆ ನಾನು ಇಲ್ಲಿಂದ ನಿನಗೆ ಬೇಲಿ ಹಾಕ್ಸಿಲ್ಲ ಅಂತಂದರೆ, ನಿನ್ನ ಹೊರಗಡೆ ಕಳಿಸಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಕಡೆಗೆ ನಾನು ಭೂಮಿ ಅಜಿತ್ ರಾಮರಾಯಣೆ ಅಲ್ಲ ಅಂತ ಹೇಳ್ಬಿಟ್ಟು ಅವಳು ಚಾಲೆಂಜ್ ಮಾಡ್ತಾಳೆ. ಆಗ ಸ್ವಲ್ಪ ಮನಸ್ವಿನಿಗೆ ಸ್ವಲ್ಪ ಭಯ ಶುರುವಾಗುತ್ತೆ. ಇವಳು ಮಾಡಿಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು, ನಾನು ಯಾವುದೇ ಕಾರಣಕ್ಕೂ ಈ ಮನೆಯೂ ಬಿಟ್ಟು ಹೋಗಲ್ಲ, ಅಜಿತ್ ಸಾಹೇಬ್ರನ್ನ ಬಿಟ್ಟು ಹೋಗಲ್ಲ. ನಾನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನೋ ಇಬ್ಬರು. ಆದರೆ ನಾವು ಮಾಡ್ತಿರೋ ಪ್ರೀತಿ ಕೂಡ ಸುಳ್ಳಲ್ಲ. ನೀನೇನೇ ನಾಟಕ ಆಡಿದ್ರು ಅಷ್ಟೇ, ಏನೇ ಇದು ಮಾಡಿದ್ರು ಅಷ್ಟೇ ಅಂತೇಳಿ ಅದೇ ಹೋಗ್ಬಿಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವಳಿಗೆ ಕುತ್ತಿಗೆ ಬಂದಿರುತ್ತೆ, ಏನಪ್ಪ ಹೀಗಾಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಡಾಕ್ಟರ್ ಎಲ್ಲ ಪೇಷೆಂಟ್ಗಳನ್ನ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಆ ರಿಪೋರ್ಟ್ ಇರುತ್ತಲ್ಲ, ಅದು ಹೆಡ್ ಸ್ಕ್ಯಾನಿಂಗ್ ರಿಪೋರ್ಟು, ಅದನ್ನು ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೋಡಿ ಈ ಥರ ಇಲ್ಲಿ ಒಂದು ಅಂದರೆ ಬ್ಲಡ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಇವ್ರಿಗೆ ಅಂತ ಅಂದಾಗ, ಯಾಕಾಯಿತು ಏನು ಅಂತ ಕೇಳಿದಾಗ, ನಾನು ಆಗಲೇ ಹೇಳಿದ್ನಲ್ವ ಅವ್ರಿಗೆ ಬ್ಲಡ್ ಬ್ಲ್ಯಾಕ್ ಆಗಿರೋದ್ರಿಂದನೇ ಅವರು ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಶಾಕ್ ವಿಷಯನೇ ಹೇಳ್ತಾರೆ. ಕೋಮಾ ಸ್ಟೇಜಿಗೆ ಅಂಥೇಳಿ ಅಲ್ಲಿರೋರೆಲ್ಲ ಸಕ್ಕದಾಗಳ್ತಾರೆ. ರಾಮಣ್ಣ ಅಜ್ಜಿ ಇಬ್ಬರು ಕೂಡ ಸಿಕ್ಕಾಬಟ್ಟೆ ಹೇಳ್ತಾರೆ, ಮತ್ತು ಶ್ರವಣ್ ಕೂಡ ಅಷ್ಟೇನೆ. ಅಜಿತ್ ಅಂತೂ ನೋಡೋಕ್ಕೆ ಆಗ್ತಾರಲ್ಲ ಅವ್ನ ಮುಖನ, ಅಷ್ಟು ಫೀಲ್ ಮಾಡ್ಕೊಂಡಿರ್ತಾನೆ. ನಂಜು ಇದ್ಕೊಂಡು, ಏನು ಹೇಳ್ತಿದ್ದಾರೆ ಡಾಕ್ಟರ್, ಅದೇ ಕೋಮಾ ಸ್ಟೇಜ್ಗೆ ಹೋಗೋಕ್ಕೆ ಸಾಧ್ಯ ಅಂತೇಳಿ ಕೇಳಿದಾಗ, ಹೌದು ಅವರು ಶಾಕ್ ವಿಷಯನ ಕೇಳಿದ್ದಾರೆ. ಆ ಶಾಕ್ ವಿಷಯನ ಕೇಳಿದ ತಕ್ಷಣವೇ ಅವ್ರಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಅಂದರೆ ಅವರು ಏನೋ ಮನಸ್ಸಲ್ಲಿ ಅದನ್ನೆಲ್ಲ ನಿಜ ಅಂತ ಅಂದ್ಕೊಂಡಿರ್ತಾರೆ, ಅದು ಸುಳ್ಳು ಅಂತ ಗೊತ್ತಾದಮೇಲೆ ಅವ್ರಿಗೆ ಈ ರೀತಿ ಶಾಕ್ ಆಗಿಬಿಟ್ಟು ಅವ್ರಿಗೆ ಈ ರೀತಿ ಕೋಮಾ ಸ್ಟೇಜಿಗೆ ಹೋಗೋ ಥರ ಪರಿಸ್ಥಿತಿ ಬಂದಿದೆ ಅಂತ ಡಾಕ್ಟರ್ ಹೇಳಿಬಿಡ್ತಾರೆ. ಇನ್ನು ಆಗ ಹೇಳಿದ ತಕ್ಷಣ ಅಜಿತ್ ಅಂತೂ ತುಂಬಾ ಬೇಜಾರು ಮಾಡ್ಕೊಬಿಡ್ತಾನೆ. ಸೊ ಅವ್ನಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಿರಲ್ಲ ಪರಿಸ್ಥಿತಿ. ಸೊ ಇನ್ನೇನು ಅಲ್ಲಿಂದ ಏನು ಮಾಡ್ತಾನೆ ಗೊತ್ತಾ, ಇವಾಗ ಅವನು
ಭೂಮಿ ಕೈನ ಹಿಡ್ಕೊಳ್ತಾನೆ. ಮತ್ತು ಡಾಕ್ಟರ್ನ ಬೇಡ್ಕೊಳ್ತಾನೆ ಒಂದ್ಸರಿ ಫಸ್ಟು, ಡಾಕ್ಟರ್ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಕೋಟಿ ಬೇಕಾದ್ರೂ ಖರ್ಚಾಗಲಿ, ಯಾವ ಡಾಕ್ಟರ್ನ ಬೇಕಾದ್ರೂ ಕರೆಸಿ, ಎಲ್ಲಿಂದ ಬೇಕಾದ್ರೂ ಕರೆಸಿ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾ, ಇಲ್ಲಾಂದರೆ ಬೇರೆ ದೇಶಕ್ಕೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ, ಇಲ್ಲಾಂದ್ರೆ ಅಲ್ಲಿಂದ ಡಾಕ್ಟರ್ನ ಕರೆಸ್ತೀರಾ, ನೋಡಿ ಯಾವ ಥರ ಬೇಕಾದ್ರೂ ವ್ಯವಸ್ಥೆ ಮಾಡಿ, ದುಡ್ಡಿ ಮಾತ್ರ ಯಾವುದೇ ಟೆನ್ಷನ್ ಇಲ್ಲ ಅಂತ ಕೂಡ ಅಜಿತ್ ಹೇಳ್ತಾನೆ. ರಾಮಣ್ಣ ಕೂಡ ಅಷ್ಟೇನೆ, ನೋಡು ನಾನೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನು, ನನ್ನ ಮಗ ಪೊಲೀಸ್ ಅಧಿಕಾರಿ, ನನ್ನ ಸಣ್ಣ ಮಗ ಡಾಕ್ಟರು, ನಮಗೆ ದುಡ್ಡಿಂದ ಯಾವುದೇ ಟೆನ್ಷನ್ಸ್ ಕೂಡ ಇಲ್ಲ, ಎಷ್ಟು ಕೋಟಿ ಖರ್ಚಾದರೂ ನಮಗೆ ಟೆನ್ಷನ್ ಇಲ್ಲ ಅಂತ ಕೂಡ ಹೇಳ್ತಾನೆ ರಾಮಣ್ಣ. ಮತ್ತು ಶ್ರವಣ್ ಕೂಡ ಅಷ್ಟೇ, ಹೌದು ನಮಗೇನು ದುಡ್ಡಿನ ಪ್ರಾಬ್ಲಮ್ ಇಲ್ಲ, ಕೊರತೆನೇ ಇಲ್ಲ ಮೇಡಮ್, ಫಸ್ಟು ನಮ್ಮ ಅಕ್ಕ ಹುಷಾರಾಗಬೇಕು, ನಮ್ಮ ಮನೆಗೆಲ್ಲ ಅವ್ರ ದೀಪ ಇದ್ದಾಗೆ, ಅವ್ರಿಲ್ಲ ಅಂತಂದರೆ ಮನೆಯೇ ಕುಸ್ತೋಗ್ಬಿಡತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಇಲ್ಲಿ ಇವಳು ದೇವಿಯನ್ನು ಇದ್ಕೊಂಡು, ಅಲ್ಲ ಅಂಥದ್ದೇನು ಶಾಕ್ ಆಯಿತು ಅವ್ರಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣ ನೋಡಿ ನಾನು ಆಗಲೇ ಹೇಳಿದ್ನಲ್ವ, ಅವ್ರಿಗೆ ಯಾವುದನ್ನು ನಿಜ ಅಂತ ಅಂದ್ಕೊಂಡು ಇರ್ತಾರೆ, ಅದು ಸುಳ್ಳು ಅಂತ ಗೊತ್ತಾಗಿರೋ ಶಾಕ್ ಆಗಿರೋದ್ರಿಂದ ಅವ್ರಿಗೆ ಈ ರೀತಿ ಆಗಿರೋದಂತ ಮತ್ತೆ ಮತ್ತೆ ಅರ್ಥ ಮಾಡಿಸ್ತಾಳೆ. ಅವಾಗ ಅಜಿತನಿಗೆ ಗೊತ್ತಾಗ್ಬಿಡತ್ತೆ ಈ ಭೂಮಿ ಮಾಡಿರೋದ್ರಿಂದನೇ ಇದೆಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಎಂಟರ್ಟೈನ್ಮೆಂಟ್ ತೊಗೊಳ್ತಿರೋದಂತೂ ಅಶ್ವಿನಿ ನಗ್ತಾ ಇರ್ತಾಳೆ, ಮುಗುಳ್ ಲಗ್ಗೆಯಿಂದನೇ ನಗ್ತಾ ಇರ್ತಾಳೆ, ಇವರಿಬ್ಬರನ್ನ ದೂರ ಮಾಡಿದೆ ನಾನು ದ್ವೇಷ ತೀರಿಸ್ಕೊಬಿಡ್ತೀನಿ ಅಂತ ಅವಳು ದೊಡ್ಡದಾಗಿ ಇದನ್ನೆಲ್ಲ ಮಾಡ್ತಾ ಇರ್ತಾಳೆ. ಸೊ ಇನ್ನೇನು ಇಲ್ಲಿ ದೇವ್ಯಾನಿ ಅಂಜುಗೆ ಏನಷ್ಟು ಬೇಜಾರಿಲ್ಲ ಅವಳಿಗೆ ಹಂಗಾಗಿರೋದಕ್ಕೆ, ಆದರೆ ಗೊತ್ತಾಗಿರುತ್ತೆ ಅವಳೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಸನ್ನೆ ಮಾಡ್ತಾಳೆ ಅವಳು, ನಾನೇ ಮಾಡಿದ್ದಿದ್ನೆಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಭೂಮಿ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಅಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಏನು ಮಾಡ್ಬೇಕನ್ನೋದೇ ಅವಳಿಗೆ ಗೊತ್ತಿರಲ್ಲ. ಇನ್ನು ಅವಳ ಮುಖ ಅಂತೂ ಬೆಂಕಿ ಥರ, ಬೆಂಕಿ ನೋಡಿದ್ರೆ ಯಾವ ರೀತಿ ಕೆಂಡಾಗ್ತಾರೆ ಹೇಳು ಆ ರೀತಿ ನೋಡ್ತಾ ಇರ್ತಾನೆ ಅಜಿತ್ತು. ಇನ್ನು ಇಲ್ಲಿ ಒಂದು ಕಡೆ ಇವರು ಕೋಮಾ ಸ್ಟೇಜಲ್ಲಿ ಇರ್ತಾರೆ, ಅಂದರೆ ಸಂಗೀತ ಅಜ್ಜಿ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಅಳ್ತಾರೆ. ಇನ್ನು ಇವಾಗ ಅಜಿತ್ತು ಭೂಮಿ ಕೈನ ಹಿಡ್ಕೊಂಡು ಹೊರಗಡೆ ಬಂದಿದ್ದಾನೆ, ಏನೆಲ್ಲ ರಾಮಣ್ಣ ಮಾಡ್ತಾನೋ ನೋಡ್ತಾ ಹೋಗಿ ನೀವೇನೆ. ಸೊ ಫೈನಲಿ ಅಜ್ಜಿ ಅಂತೂ ಅಳೋದು ಬಿಕ್ಳಿಸಿ ನನ್ನ ಮಗಳು ಏನು ಮಾಡೋದು, ನನ್ನ ಮಗಳಿಗೆ ಒಂದು ಕಾಯಿಲೆ ಇಲ್ಲ, ನನ್ನ ಮಗಳಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ, ನನ್ನ ಮಗಳು ನಾನು ಈ ಥರ ಕಷ್ಟನ ನೋಡಬೇಕಾ, ನನ್ನ ಅವಳು ನೋಡಬೇಕು ಅಂಥದ್ರಲ್ಲಿ ನಾನು ಅವಳು ಈ ಥರ ನೋಡಬೇಕು ಅಂದರೆ ಯಾರ ಕೈಲಾಗುತ್ತೆ ಅಂತೇಳಿ ಹತ್ತಾಗ ಎಲ್ಲರೂ ಕೂಡ ಬಂದು ಸಮಾಧಾನ ಮಾಡ್ತಾರೆ. ಇನ್ನು ಅದೇ ಮೇಲ್ಮೇಲೆ ಮಾತಾಡ್ತಾರೆ, ಅಂಜು ಆಗಿರ್ಬೋದು ಮನಸ್ವಿನಿ ಆಗಿರ್ಬೋದು ಅವರೆಲ್ಲ. ಸೊ ಅದು ಶ್ರವಣ್ ಇದ್ಕೊಂಡು, ಅಮ್ಮ ಈ ರೀತಿ ಮಾತಾಡಬೇಡಿ ಅಮ್ಮ, ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ ಅಷ್ಟೇ, ಅವರು ಪ್ರಾಣಕ್ಕೇನು ಅಪಾಯ ಇಲ್ಲ, ಅವ್ರಿಗೆ ಹುಷಾರಾದೇ ಆಗುತ್ತಮ್ಮ, ನೀವು ಧೈರ್ಯವಾಗಿರಿ ಅಮ್ಮ ಅಂತ ಕೂಡ ಹೇಳ್ತಾರೆ. ಇನ್ನು ಅಷ್ಟಲ್ಲೇ ಅಪ್ಪು ಬರ್ತಾಳೆ. ಇನ್ನು ಅಪ್ಪು ಬಂದ ತಕ್ಷಣವೇ ಏನಾಯಿತು ನನಗೆ, ಯಾಕೆ ಯಾರು ಏನು ಹೇಳಿಲ್ಲ, ಅಮ್ಮ ಸತ್ತೋದ್ಮೇಲೆ ಹೇಳಬೇಕಂತ ಇದ್ದೀರಾ ಅಂತೇಳಿ ಹೇಳಿದಾಗ ಅಜ್ಜಿ ಕೋಪ ಬಂದ್ಬಿಟ್ಟು ಒಂದೇಟು ಬಾರಿಸ್ತಾಳೆ ಅಪ್ಪುಗೆ. ಏನೇ ಹೇಳ್ತಿದ್ಯಾ ನೀನು, ನನ್ನ ಮಗಳನ್ನ ಸತ್ತೋಗ್ಬೇಕು ಅಂತ ಹೇಳ್ತಿದ್ಯಾ ಅಂದಾಗ, ಆಗಲ್ಲ ಅಜ್ಜಿ, ನನಗೆ ಯಾರು ವಿಷಯನೇ ಮುಟ್ಸಿಲ್ವಲ್ಲ, ಅಂಜುನೇ ಫೋನ್ ಮಾಡಿ ಹೇಳೋವರೆಗೂ ಗೊತ್ತೇ ಆಗಿಲ್ಲ ನನಗೆ, ಏನಾಯಿತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾಳೆ. ಆವಾಗ ಹೇಳ್ತಾರೆ ಅಲ್ಲಿ ಶ್ರವಣ್ ಇದ್ಕೊಂಡು, ಅಂಜು ಏನೂ ಆಗಿಲ್ಲ, ಅಪ್ಪು ಏನೂ ಆಗಿಲ್ಲ ಅವಳಿಗೆ, ಅಕ್ಕನಿಗೆ ಅಂದರೆ ಕೋಮಾಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿಗೆ ಅಪ್ಪು ತುಂಬ ಶಾಕ್ ಆಗಿಬಿಡ್ತಾಳೆ. ಮಮ್ಮ ಏನು ಹೇಳ್ತಿದ್ದೀರಾ, ಅಮ್ಮನಿಗೆ ಏನಾಯಿತು ಈ ರೀತಿ ಕೋಮಾಗೆ ಹೋಗೋಂಥದ್ದು ಅಂತೇಳಿ ಹೇಳ್ತಾಗ, ಏನೂ ಆಗಿಲ್ಲ ಕಂದ, ಸುಮ್ಮನೆ ಸಮಾಧಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಸೊ ಇನ್ನು ಫೈನಲಿ ಮನೆಯವರೆಲ್ಲ ತುಂಬ ಟೆನ್ಷನ್ನಿಂದ ತುಂಬ ಬೇಜಾರದಿಂದ ಕಳೀತಾ ಇರ್ತಾರೆ. ಆದರೆ ಅದರಲ್ಲಿ ಮಾತ್ರ ಖುಷಿ ಪಡ್ತಿರೋದು ಮಾನಸ್ವಿನಿ. ಇದನ್ನೆಲ್ಲ ನೋಡಿ ಅವಳಿಗೆ ಬೇಕಾಗಿರೋದು ಅದೇ ಅಲ್ವಾ. ಸೊ ಹಾಗಾಗಿ ಇನ್ನು ಅಜಿತ್ ಅಂತೂ ಭೂಮಿನ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಬಿಸಾಕ್ಬಿಡ್ತಾನೆ, ಕೈ ಹಿಡ್ಕೊಂಡು ಎಳ್ಕೊಂಡು. ನಿನಗೇನು ಹೇಳಿದ್ದೆ ನಾನು, ತೋರಿಸ್ಬೇಡ ಅಂತ ಹೇಳಿದ್ದೆ ತಾನೇ ಅಗ್ರಿಮೆಂಟ್ ಪೇಪರ್ನ, ಅದು ಹೇಗೆ ತೋರಿಸ್ತೆ ನೀನು, ಅಲ್ಲ ನಾನು ಎಷ್ಟೊಂದೆಲ್ಲ ಗಿಳಿಗೆ ಹೇಳ್ದಂಗೆ ಹೇಳಿದ್ದೀನಿ, ನಮ್ಮಮ್ಮ ತುಂಬ ಸೆನ್ಸಿಟಿವು, ನಮ್ಮಮ್ಮನಿಗೆ ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು, ಆದರೆ ನೀನು ಏನು ಮಾಡಿದೆ ನೀನು ಅಂದರೆ, ಸಾಹೇಬ್ರೆ ನಾನು ಹೇಳಿಲ್ಲ ಸಾಹೇಬ್ರೆ ಅಂದಂಗೆಲ್ಲ, ಮುಚ್ಚು ಬಾಯಿ, ನೀನು ಹೇಳ್ದೆ ಇನ್ನು ಹೇಗೆ ಗೊತ್ತಾಯಿತು ನನ್ನ ಹತ್ರ, ಫಸ್ಟ್ ನೀನೇನು ಹೇಳ್ದೇಳು, ನೀನೇ ಹೇಳಿದೀಯಾ ಮನೆಯವ್ರಿಗೆ ಅಶ್ವಿನಿ ಕಡೆ ಇಲ್ಲಾಂದರೆ ಅಂಜು ಕಡೆ ಗೊತ್ತಾಗಂಗೆ ಮಾಡ್ತೀನಿ, ಅಗ್ರಿಮೆಂಟ್ ಪೇಪರ್ನ ಅವ್ರಿಗೆ ಸೇರಿಸ್ತೀನಿ, ಅವರೇ ತೊಗೊಂಡೋಗಿ ಮನೆಯವ್ರಿಗೆಲ್ಲ ತೋರಿಸ್ತಾರೆ ಅಂತ ಹೇಳಿರ್ಲಿಲ್ವಾ, ಅದನ್ನೇ ಈಗ ಮಾಡಿದೀಯ ಅಷ್ಟೇ. ನೀನು ಅದನ್ನು ಮನಸ್ವಿನಿಗೆ ಕೊಟ್ಟಿದ್ದೀಯಾ, ಅವಳು ತೊಗೊಂಡೋಗಿ ಅಲ್ಲಿ ಇಟ್ಟಿದ್ದಾಳೆ, ನಮ್ಮಮ್ಮನಿಗೆ ಗೊತ್ತಾಗಂಗೆ ಮಾಡಿದ್ದಾಳೆ. ಸೊ ನೀನು ಕೊಡ್ದಿದ್ದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಏನೇ ಹೇಳಿದ್ರು ಕೂಡ ನಂಬ್ದಿರೋ ಪರಿಸ್ಥಿತಿ ಅಜಿತ್ ಇದ್ದಾನಿಲ್ಲಿ. ಭೂಮಿಗಂತೂ ನಿಜವಾಗೂ ಯಾವ ಹೆಣ್ಣಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಯಾಕೆಂದರೆ ಬಟ್ಟೆ ಅವಮರ್ಯಾದೆ ಮಾಡ್ತಾನೆ ಅಜಿತ್ತು. ಎಷ್ಟು ಪ್ರೀತಿ ಇಟ್ಕೊಂಡಿದ್ನೋ ಅವಳ ಮೇಲೆ ಅಷ್ಟೇ ದ್ವೇಷ ಬಂದ್ಬಿಟ್ಟಿದೆ ಅವನಿಗೆ. ನನಗಂತೂ ಇದನ್ನೆಲ್ಲ ನೋಡಿ ಒಂದು ಕ್ಷಣ ಸಖತ್ತು ಬೇಜಾರಾಗ್ಬಿಡ್ತು. ಎಂತೆಂಥ ಮಾತು ಗೊತ್ತಾಡೋದವನು, ನಿಮ್ಮಪ್ಪ ಒಬ್ಬನ ದೊಡ್ಡ ಕುಡುಕ, ನಿಮ್ಮಮ್ಮ ಒಬ್ಳು ಕೊಲೆಗಾತಿ,
ನೀನು ಒಬ್ಳು ಟೀ ಮಾರೋಳು ಅಂತ ಅಂದ್ಬಿಡ್ತಾನೆ. ನಿಜವಾಗ್ಲೂ ಯಾವ ಹೆಣ್ಣಿಗೂ ಈ ಥರ ಪರಿಸ್ಥಿತಿ ಬೇಡ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಕೂಡ ಅವಳಿಗೆ ಹೇಳೋ ಪ್ರಯತ್ನ ಪಟ್ಟರು ಅವ್ನು ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ. ಈ ಟೈಮಲ್ಲಿ ಅವನಿಗೆ ತಾಯಿನೇ ಪ್ರಪಂಚ ಆಗಿಬಿಟ್ಟಿರ್ತಾಳೆ. ಆದರೆ ಈ ರೀತಿ ಮಾತಾಡೋದು ತಪ್ಪು ಅನ್ನೋದು ನನ್ನ ಅನಿಸಿಕೆ. ಅವಳು ಹೇಳೋದನ್ನ ಕೇಳಿಸ್ಕೊಂಡಿದ್ರೆ ಒಂದು ನಿಮಿಷ ತುಂಬ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಮತ್ತು ನೀನು ಟೀ ಮಾರಳು ಅಂತ ಅಂದ್ಕೊಂಡ್ರು ಕೂಡ ನಾನು ಮನೆ ಕರ್ಕೊಂಡು ಬಂದ ತಕ್ಷಣ ನಮ್ಮಮ್ಮ ನಿನ್ನ ಮನೆ ತುಂಬಿಸ್ಕೊಂಡು ಸೊಸೆ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಹೃದಯದಲ್ಲಿ ನನ್ನ ಮಗಳು ಅಂತ ಅಂದ್ಕೊಂಡು ನಿನ್ನ ನೋಡ್ಕೊಂಡಿದ್ದಾರೆ. ನೀನು ಏನೇ ಮಾಡಿದೆ ಅಂತ ಕೂಡ ಕೇಳ್ತಾನೆ. ಸೊ ಇನ್ನು ಅದನ್ನು ಇಲ್ಲಿ ಕೆಲಸದವ್ರು ನೋಡಿಬಿಟ್ಟು ಓಡ್ ಬಂದು ಎಲ್ಲರಿಗೂ ಹೇಳ್ತಾನೆ. ಅಜಿತ್ ಭೂಮಿ ಮಧ್ಯೆ ಸಖತ್ತು ಜಗಳ ನಡೀತಾ ಇದೆ, ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತಾಳೆ. ಆಗ ಹೇಳಿದ ತಕ್ಷಣ ಮನೆಯವರೆಲ್ಲ ತುಂಬ ಶಾಕ್ ಆಗ್ತಾರೆ. ಶಾಕ್ ಆಗಿಬಿಟ್ಟು ಇಲ್ಲಿಗೆ ಓಡೋಗೋಣ ಅಂತ ಓಡ್ ಬರ್ತಾರೆ ಎಲ್ಲ ಜಗಳ ನಿಲ್ಸೋಕ್ಕೆ. ಸೊ ಇವ್ರು ಶಾರದಾ ಮಾತ್ರ ತುಂಬ ಟೆನ್ಷನ್ ಮಾಡಿಕೊಂಡು ಆ ಕಡೆ ಸಂಗೀತ ಕಡೆನೂ ಹೋಗಲ್ಲ, ಈ ಕಡೆ ಭೂಮಿ ಕಡೆನೂ ಹೋಗ್ದಂಗೆ ನಿಂತಿದ್ದು ಮತ್ತೆ ಭೂಮಿ ಕಡೆನೇ ಓಡ್ ಬರ್ತಾಳೆ. ಆದರೆ ಇಲ್ಲಿ ಅಜಿತ್ ಮಾತ್ರ ಸಿಕ್ಕಾಪಟ್ಟೆ ಬೈತಾ ಇರ್ತಾನೆ. ನೀನು ಇಂಥ ಕೆಟ್ಟೋಳು ಅಂತ ಗೊತ್ತಿರಲಿ, ಇಂಥ ನೀಚ್ ಹೆಂಗ್ಸ್ ಅಂತ ಗೊತ್ತಿರಲಿಲ್ಲ, ಅನಾಥೆ ನೀನು, ಎತ್ತು ತಂದೆ ತಾಯಿ ಯಾರನ್ನೋದು ಗೊತ್ತಿಲ್ಲ, ಒಬ್ಬ ಕುಡುಕ್ ತಂದೆ ತಾಯಿಗೆ ಬೆಳೆದಿದ್ಯಾ, ಒಬ್ಬ ಕೊಳೆಗತ್ತಿ ತಾಯಿ ತಾಗಿ ಬೆಳೆದಿದ್ಯಾ, ಟೀ ಅಂಗಡಿ ಮಾರ್ಕೊಂಡಿದ್ದೆ ನೀನು, ದುಡ್ಡಿನ ಬೆಲೆನೇ ನಿನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನ ಕರ್ಕೊಂಡು ಬಂದು ನಾನು ಹಟ್ಟಕ್ಕೇರಿಸಿ ನಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸಿ ನಮ್ಮ ಮನೆಗೆ ಒಳ್ಳೆ ಪ್ರೀತಿ ಸಿಕ್ಕಿ ನಿನಗೆ ಎಂಥ ಸೂಪರಾಗಿ ನೋಡ್ಕೊತಿದ್ರೆ ನಮ್ಮ ಮನೆಯವರು. ನಿನ್ಗೆ ಏನೇ ಅನ್ಯಾಯ ಮಾಡಿತ್ತು ನಮ್ಮಮ್ಮ, ನಿನ್ಗೆ ಎಷ್ಟೇ ಹೇಳಿದೆ ನಮ್ಮಮ್ಮ ತುಂಬ ಸೆನ್ಸಿಟಿವ್, ಬೇಡ ಬೇಡ ಅಂತಂದ್ರೂ ಕೂಡ ಹೇಳ್ಬಿಟ್ಟಿಯಲ್ಲ ನೀನು ಅಂತೇಳಿ ಅರ್ಥ ಮಾಡ್ಕೊಂದಿಲ್ದಿರ ಭೂಮಿನ ಸಖತ್ತಾಗಿ ಬೈತಾನೆ. ಎಷ್ಟು ಬೈತಾನಂದರೆ ಹೇಳೋಕ್ಕೆ ಆಗೋದಿಲ್ಲ. ಸೊ ಅವಳು ತುಂಬ ಪ್ರಯತ್ನ ಪಡ್ತಾಳೆ ಹೇಳೋಕ್ಕೆ, ಆದರೂ ಅವ್ನು ಕೇಳೋದಿಲ್ಲ. ಮತ್ತು ನಾನು ನಿನಗೋಸ್ಕರ ಎಲ್ಲೆಲ್ಲೋ ಹೋಗಿ ಲಾಡ್ಜಲ್ಲಿ ಸಿಗಾಕೊಂಡಿದ್ದೆ, ಅಲ್ಲಿ ಬಿಡಿಸ್ಕೊಬಂದೆ. ಮತ್ತು ಪೊಲೀಸ್ನವರೆಲ್ಲ ನಿಮ್ಮ ಮನೆಗೆ ಅಟ್ಯಾಕ್ ಮಾಡಿದ್ರು, ಅವಾಗ ಬಂದು ನಾನು ಕಾಪಾಡಿದೆ. ಮತ್ತು ನಿಮ್ಮ ಅಮ್ಮನಿಗೆ ನಾನು ಜಾಮೀನು ಕೊಡ್ಸೋಕ್ಕೋಸ್ಕರ ಲಾಯರ್ನ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನನ್ನ ಹತ್ರ ₹1 ಯೋಗ್ಯತೆಗೆ ದುಡ್ಡಿರಲಿಲ್ಲ, ಆ ದುಡ್ಡನ್ನ ನಾನು ಕೊಟ್ಟೆ. ಇನ್ನೇನೇ ಮಾಡಬೇಕು, ನಿಮ್ಮಮ್ಮನ ನಿರಪರಾಧಿ ಅಂತೇಳಿ ಹೊರಗಡೆ ಬಿಡಿಸ್ಕೊಡ್ಬೇಕಂತ ಪ್ರಯತ್ನ ಪಟ್ಟೆ. ಆದರೆ ಇನ್ನೇನು ಮಾಡಬೇಕು ಹೇಳು, ಏನು ಯೋಗ್ಯತೆನೇ ಇಲ್ಲ, ನೀನು ದುಡ್ಡೇ ನೋಡಿರಲಿಲ್ಲ, ಒಳ್ಳೆ ನೀನು ಟೀ ಮಾರ್ಕೊಂಡಿರೋ ಬಿದ್ದಿರೋ ಹುಡುಗಿ, ಈ ಐಡೆಂಟಿಟಿ ನಾನು ಕೊಡಬೇಕು ಅಂತಂದರೆ ನನಗೆ ಇಷ್ಟೊಂದು ಅರ್ಟ್ ಮಾಡ್ದಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನೀನು ಯಾವತ್ತಿದ್ರೂ ಬಿಕಾರಿನೇ, ಬೀದಿಲ್ ಮಾರ ಟೀ ಮಾರ ಹುಡುಗಿನೇ, ನನ್ನ ಅಪ್ಪನ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅಜಿತ್ ರಾಮರಾಯಣ್ಣ ಹೆಂಡ್ತಿ ಆಗೋಕ್ಕೂ ಸಾಧ್ಯನೇ ಇಲ್ಲ. ನೀನು ನಮ್ಮ ವಂಶದ ಪರಂಪರೆ ನಿನಗೆ ಬೇಕಾಗಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಿಂದ ಫಸ್ಟ್ ಹೊರಟೋಗಿ ಇಲ್ಲೆಲ್ಲಿ ಇರಬೇಡ, ಐ ಹೇಟ್ ಯು ಅಂತ ಹೇಳ್ಬಿಡ್ತಾನೆ ಅವನು. ಹಾಗೆ ಹೇಳಿದ ತಕ್ಷಣ ಮನೆಯವರೆಲ್ಲ ಓಡ್ ಬರ್ತಾರೆ ಅಲ್ಲಿಗೆ. ಅದನ್ನೆಲ್ಲ ಕೇಳಿಸ್ಕೊತಾರೆ ಕೂಡ. ಸಾಹೇಬ್ರೆ ಹೇಳೋದು ಕೇಳಿಸ್ಕೊಳ್ಳಿ ಸಾಹೇಬ್ರೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಕೇಳಿಸ್ಕೊಳ್ಳಲ್ಲ. ಶ್ರವಣ್ ಬಂದ್ಬಿಟ್ಟು ಏನಾಯಿತು ಅಜಿತು, ಯಾಕೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇಂಥ ಬಿರುಕು ಮೂಡಿದೆ, ಏನೋ ಆಯಿತು ನಿಮ್ಮಿಬ್ಬರ ಮಧ್ಯದಲ್ಲಿ, ಇಷ್ಟೊಂದು ದೊಡ್ಡದಾಗಿ ಯಾವತ್ತೂ ಜಗಳಾಡಿರಲಿಲ್ಲ ಅಂತೇಳಿ ಕೇಳಿದಾಗ ಭೂಮಿನ ಕೇಳ್ತಾರೆ ಫಸ್ಟು. ಭೂಮಿ ಇದ್ಕೊಂಡು ನನ್ನ ದಯವಿಟ್ಟು ಏನೂ ಕೇಳಬೇಡಿ ಸಾಹೇಬ್ರೆ, ಇವ್ರನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನೋ ಆಯ್ತು ಅಜಿತ್ತು ಅಂತೇಳಿ ಕೇಳಿದಾಗ ಆವಾಗ ಅವನೇನು ಹೇಳೋದಿಲ್ಲ. ಫಸ್ಟ್ ಇಲ್ಲಿಂದ ಹೊರಟೋಗಿ ಇಲ್ಲಿ 2 ನಿಮಿಷ ನಿಂತ್ಕೊಬೇಡ, ನನಗೆ ಮುಖ ತೋರಿಸ್ಬೇಡ ಅಂತ ಬೈದ್ಬಿಡ್ತಾನೆ. ಸೊ ಶ್ರವಣ್ ಇದ್ಕೊಂಡು ಬೇಡಮ್ಮ ಭೂಮಿ, ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ನಡೆದಿರ್ತವೆ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು, ಸಣ್ಣ ಪುಟ್ಟಿದ್ದೆಲ್ಲ ಬಂದೇ ಬರುತ್ತೆ ಗಂಡ ಹೆಂಡತಿ ಅಂದಮೇಲೆ. ಸೊ ಇದನ್ನು ಸರಿ ಮಾಡ್ಕೋಬೇಕು ನೀವು ಅಂತ ಶ್ರವಣ್ ಮನೆಯವರು ಅಜ್ಜಿ ಎಲ್ಲ ಹೇಳ್ತಾರೆ. ಸೊ ಯಾರ ಮಾತು ಕೂಡ ಕೇಳಲ್ಲ ಅಜಿತ್ತು. ಅಂದರೆ ಇವರಿಬ್ಬರ ಮಧ್ಯದಲ್ಲಿ ಏನು ನಡೆದಿದೆ ಅನ್ನೋದು ಮನೆಯವ್ರಿಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಯಾರ ಮಾತು ಕೇಳ್ತಾರೆ ಅವರು. ಆದರೂ ಕೂಡ ಇವನು ಇನ್ನೊಂದು ಸರಿ ಹೇಳ್ತಾನೆ, ನೀನು ಇಲ್ಲಿಂದ ಹೊರಟೋಗು, ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಭೂಮಿ ಅಲ್ಲಿಂದ ಹೊರಟೋಗೋಣ ಅಂತ ಹೊರಟೋಗ್ಬಿಡ್ತಾಳೆ. ಶ್ರವಣ್ ಇಟ್ಕೊಂಡು ಭೂಮಿ ಭೂಮಿ ಅಂತ ಕೇಳ್ಕೊಂಡ್ರು ಕೂಡ ಅವಳು ನಿಂತ್ಕೊಳ್ಳೋದಿಲ್ಲ. ಏಕೆಂದರೆ ಹೊರಟೋಗು ಅಂತ ಹೇಳಿದ್ಮೇಲೆ ಇನ್ನೇನೈತೆ ನೋಡಮ್ಮ ಭೂಮಿ, ನನಗೆ ಹೇಳೋದೇನು ಅಂತೇಳಿ ಮತ್ತೆ ಕೇಳ್ತಾರೆ ಶ್ರವಣು. ಇಲ್ಲ ದೊಡ್ಡ ಸಾಹೇಬ್ರೆ ಅವ್ರನ್ನೇ ಕೇಳಿ ಅಂತ ಮತ್ತೆ ಹೇಳಿಬಿಟ್ಟು ಅಲ್ಲಿಂದ ಗೋಳಾಡಿಕೊಂಡು ಅವಳು ಬಂದುಬಿಡ್ತಾಳೆ ಹಾಸ್ಪಿಟ್ಲಿಂದ ಈಚೆ ಕಡೆ ಹೋಗ್ಬಿಡೋಣ ಅಂಥೇಳಿ. ಇನ್ನು ಇವರಿಬ್ಬರು ನಗ್ತಾ ಇರ್ತಾರೆ. ಅಂಜುನು ಒಂದು ಕಡೆ ದೇವ್ಯಾನಿ. ಇನ್ನು ಫೈನಲಿ ಇಲ್ಲಿ ಸಂಗೀತ ಸ್ವಲ್ಪ ಕೈ ಅಲಗಾಡಿಸ್ತಾ ಇರ್ತಾರೆ ಹಾಸ್ಪಿಟಲಲ್ಲಿ. ಅವಳು ಹೊರಗಡೆ ಬಂದೇ ಬಿಡ್ತಾಳೆ. ಇನ್ನೇನು ಹೊರಟೋಗಂದ ತಕ್ಷಣ ಅಲ್ಲಿಗೆ ಶಾರದಾ ಬರ್ತಾಳೆ. ಶಾರದಾ ಬಂದುಬಿಟ್ಟು ಹತ್ಕೊಂಡು ಭೂಮಿ ಅಂತ ಕೂಗಿಬಿಡ್ತಾಳೆ. ಅಲ್ಲಿಗೆ ಅಜಿತ್ ಬಂದುಬಿಟ್ಟು ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡ ತಕ್ಷಣ ಭೂಮಿ ಅಂತ ಕೂಗಿದ ತಕ್ಷಣ ಮನೆಯವ್ರಿಗೆಲ್ಲ ತುಂಬಾ ಶಾಕು. ಯಾಕೆ ಅಂತಂದರೆ ಹೆಸ್ರಿಡ್ದು ಕೂಗಿಬಿಡ್ತಾಳಲ್ವ. ಅವಳು ಇಷ್ಟು ದಿನ ಮಾತಾಡ್ತಾನೆ ಇರಲಿಲ್ಲ, ಯಾರನ್ನು ಗುರುತಿಸ್ತೂ ಇರಲಿಲ್ಲ, ಒಂಥರ ಮಗು ಥರ ಇದ್ಲು. ಇವಾಗ ನೋಡಿದ್ರೆ ಭೂಮಿ ಅಂತ ಕೂಗಿದ ತಕ್ಷಣ ಮನೆಯವ್ರಿಗೆ ಶಾಕ್ ಆಗದಲ್ಲೇ ಇರುತ್ತಾ, ಎಲ್ಲ ನೆನಪಾಗ್ಬಿಡ್ತು. ಹಾಗಿದ್ರೆ ಇವರಿಬ್ಬರು ಜಗಳದಲ್ಲಿ ನನ್ನ ಹೆಂಡ್ತಿ ಹುಷಾರಾದ್ಲು ಅಂತ ಶ್ರವಣ್ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಪ್ಪು ಆಗಿರ್ಬೋದು ಎಲ್ಲರೂ ಖುಷಿ ಪಡ್ತಾರೆ. ಆದರೆ ದೇವೇನಿಗೂ ಅಂಜುಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಸೊ ಇನ್ನು ಶ್ರವಣ್ ಹೇಳ್ತಾ ಇರ್ತಾನೆ, ನನ್ನ ಹೆಂಡ್ತಿಗೆಲ್ಲ ನೆನ್ಪು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು. ಸೊ ಅವಳು ಭೂಮಿ ಭೂಮಿ ಅಂತ 2-3 ಸರಿ ಕಿರ್ಚ್ಕೋತಾಳೆ. ಇಲ್ಲಿ ದೇವೇನಿಗೆ
ಪಿಕ್ಚರ್ ಬಿಟ್ಟಿರುತ್ತೆ, ಅಂದರೆ ಗುರ್ತಿಡ್ಬಿಟ್ಲು ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಭೂಮಿ ಇದ್ಕೊಂಡು ಅದನ್ನ ಕೇಳಿಸ್ಕೊಂಡು ಹಿಂದಕ್ಕೆ ತಿರುಗಿಬಿಟ್ಟು ಶಾರದಮ್ಮ ಅಂತೇಳಿ ಓಡ್ ಬಂದು ಹಗ್ ಮಾಡ್ಕೊತಾಳೆ. ಯಾಕಂದರೆ ಹೆಸರು ಹಿಡಿದು ಯಾವತ್ತೂ ಕೂಗಿಲ್ಲಲ್ವ. ಸೊ ಹಾಗಾಗಿ ಇನ್ನು ಮನೆಯವರೆಲ್ಲ ತುಂಬಾ ಖುಷಿ ಪಟ್ಬಿಟ್ಟು ಆ ಖುಷಿನ ನೋಡ್ತಾ ಇರ್ತಾರೆ. ಸೊ ನನ್ನ ಹೆಂಡ್ತಿಗೆ ಹುಷಾರಾಗ್ಬಿಡ್ತು, ನನ್ನ ಹೆಂಡ್ತಿ ಎಲ್ಲರನ್ನೂ ಕಂಡುಹಿಡಿತಾಳೆ, ಇನ್ಮೇಲೆ ನನ್ನ ಹೆಂಡ್ತಿಗೆ ಎಲ್ಲ ನೆನಪು ಬಂದ್ಬಿಡ್ತು ಅಂತೇಳಿ ಖುಷಿ ಪಡ್ತಾನೆ ಶ್ರವಣು. ಇನ್ನು ಭೂಮಿನ ಕೈ ಹಿಡ್ಕೊಂಡು ಭೂಮಿ ಭೂಮಿ ಅಂತ ಹೇಳ್ತಲೇ ಇರ್ತಾಳೆ. ಇನ್ನೊಂದ್ಸರಿ ಹೇಳಿ ಶಾರದಮ್ಮ, ಇನ್ನೊಂದ್ಸರಿ ಹೇಳಿ ಶಾರದಮ್ಮ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಆವಾಗ ಭೂಮಿ ಅಂದ ತಕ್ಷಣ ಹೋಗಿ ಶ್ರವಣ್ ಭುಜದ ಮೇಲೆ ಕೈ ಹಾಕ್ಬಿಡ್ತಾನೆ. ಮತ್ತೆ ನಿಟ್ಟು ಬಿದ್ದು ಅವಳು ಹಳೆ ನೆನಪಿಗೆ ಹೊರಟೋಗ್ಬಿಡ್ತಾಳೆ. ಆಗ ಇನ್ನೇನು ಸುಮ್ಮನೆ ಆಗ್ತಾರೆ. ಅಂದರೆ ನೀನು ನೆನಪಾಗಿಲ್ವ ಶಾರದಮ್ಮ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಅಜಿತನ ಮುಖ ನೋಡಿಕೊಂಡು ಇರ್ತಾಳೆ. ಇನ್ನು ಶಾರದಮ್ಮ ಅವಳ ಮುಖ ನೋಡ್ಕೊಂಡು ಅಳ್ತಾ ಇರ್ಬೇಕು. ಅಜಿತ್ ಏನು ಮಾಡ್ತಾನೆ ಗೊತ್ತಾ, ನೀನು ಇದನ್ನೇ ಒಂದು ಪ್ಲಸ್ ಪಾಯಿಂಟ್ನ ತೊಗೊಂಡ್ಬಿಟ್ಟು ನನ್ನ ಗುರ್ತಿಡಿದ್ಬಿಟ್ಲು, ನನ್ನ ಭೂಮಿ ಅಂತ ಕರೆದ್ಲು ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅನುಕಂಪ ತೋರಿಸ್ಕೊಂಡು ನೀನು ಇಲ್ಲಿರೋದು ಬೇಡ, ಹೊರಟ್ಬಿಡು ಅಂತೇಳಿ ಅಜಿತ್ ಹೇಳ್ತಾನೆ. ಕೈನ ಹಿಡ್ಕೊಬಿಡ್ತಾನೆ ಶಾರದಮ್ಮನ. ಅವಳು ಎಷ್ಟು ಬೇಡ್ಕೊಂಡ್ರು ಕೂಡ, ಅಂದರೆ ಒಂಥರ ಫೀಲಿಂಗಲ್ಲಿ ಭೂಮಿ ಭೂಮಿ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ತಡೆಯೋದಿಲ್ಲ ಅಜಿತ್ತು. ನೀನು ಹೊರಟೋಗ್ಬೇಕು ಇಲ್ಲಿಂದ, ಇಲ್ಲಿರೋದು ಬೇಡ ಅಂತೇಳಿ ಕಳಿಸ್ಬಿಡ್ತಾನೆ. ಸೊ ಅವಳಂತೂ ತುಂಬ ಟೆನ್ಷನ್ ಮಾಡಿಕೊಂಡು ಶಾರದಮ್ಮ ಇದು ಮಾಡ್ತಾ ಇರ್ತಾಳೆ. ಇನ್ನು ಭೂಮಿ ಬರ್ತಾ ಇರ್ತಾಳೆ ಒಂದು ಕಡೆ, ಸಖತ್ತು ಮಳೆ ಬರ್ತಾ ಇರುತ್ತೆ. ಇನ್ನು ಬರೋದೇ ಇವಾಗ ಭಾಗ್ಯಮ್ಮನ ಮನೆಗೆ. ಎಲ್ಲಿದೆ ಅವಳಿಗೆ ಮನೆ, ಪಾಪ ಟೀ ಮಾರ್ತಾಳಲ್ವ ಅವ್ರ ಭಾಗ್ಯಮ್ಮನ ಮನೆಗೆ. ಮತ್ತು ಹಿಂದೆ ನಡೆದಿರೋದನ್ನೆಲ್ಲ ನೆನಪು ಮಾಡ್ಕೊತಾಳೆ. ಅಂದರೆ ಅವನು ತುತ್ತು ಮಾಡಿ ಊಟ ಮಾಡಿಸಿರೋದಾಗಿರ್ಬೋದು, ಹೂವು ಮುಡಿಸಿರೋದಾಗಿರ್ಬೋದು, ಅವರಿಬ್ಬರು ಖುಷಿ ಪಟ್ಟಿರೋದಾಗಿರ್ಬೋದು, ಅದನ್ನೆಲ್ಲ ನೆನಪು ಬರುತ್ತೆ. ಏಕೆಂದರೆ ಅವಳು ರಿಯಲಾಗಿ ಪ್ರೀತಿ ಮಾಡಿದ್ಲು ಅವನ್ನ. ಸೊ ಹಾಗಾಗಿ ಇನ್ನು ಇಲ್ಲಿ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಯಾವ ಹೆಣ್ಣಿಗಾಗಲಿ ಈ ಥರ ನೋವು ಬಂದರೆ ಇನ್ನೇನಿರುತ್ತೆ ಹೇಳಿ ಅಲ್ವಾ. ಸೊ ತುಂಬಾ ಅಳ್ತಾ ಇರ್ತಾಳೆ. ಇನ್ನು ನಾನು ಏನಾಗ್ಬಿಟ್ಟೆ, ನನ್ನ ಕತೆ ಮುಗ್ದೇ ಹೋಯ್ತಾ ಅಂತ ತಾಳಿ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಸೊ ಮತ್ತೆ ಇನ್ನು ನೀನು ಟೀ ಮಾರೋಳು, ಮತ್ತು ನಿಮ್ಮಪ್ಪ ಕುಡ್ಕ, ನಿಮ್ಮಮ್ಮ ಕೊಲೆಗಾತಿ ಅಂತ ಹೇಳಿರ್ತಾನಲ್ವ ಅಜಿತ್ತು, ಅದನ್ನು ನೆನ್ಪು ಮಾಡಿಕೊಂಡು ತುಂಬ ಅಳ್ತಾ ಇರ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಹೇಳೋಕ್ಕೆ ಅಜಿತ್ ಕೇಳ್ತಾರಲ್ಲ. ನನಗಂತೂ ನಿಜವಾಗಿ ಈಗಾಗುತ್ತಾ ಅಂತ ಗೊತ್ತೇ ಇರಲಿಲ್ಲ ಬಿಡಿ, ಇವರಿಬ್ಬರು ದೂರ ಆಗ್ತಾರೆ ಅಂತ. ಈ ಪ್ರೀತಿನ ಹೇಳ್ಕೊಂಡು ಮುಂದುವರಿತಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಇಲ್ಲಿ ಇನ್ನೊಂದು ಬೇರೆ ಟ್ವಿಸ್ಟೇ ಕೊಟ್ಬಿಟ್ರು ನಿನ್ನ ಜೊತೆ ನನ್ನ ಕತೆ. ಸೊ ಫೈನಲಿ ಇನ್ನು ಹಾಸ್ಪಿಟಲೆಲ್ಲ ಮಾತಾಡ್ತಾ ಇರ್ತಾರೆ. ನಚ್ಚಿ ಫೋನ್ ಮಾಡಿರ್ತಾನೆ ಅಜಿತ್ನಿಗೆ, ಏನಾಯಿತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು, ನಾನು ರೀಚ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸರಿ ಆಯಿತು ಬಂದುಬಿಡು, ಇಲ್ಲಿ ಹಾಸ್ಪಿಟ್ಲ್ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಆವಾಗ ಇಲ್ಲಿ ಎಲ್ಲರಿಗೂ ಹೇಳ್ತಾನೆ ಮನೆಯವ್ರಿಗೆ, ಅಜಿತ್ ನಚ್ಚಿ ಬರ್ತಾ ಇದ್ದಾನೆ, ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತಾನಂತೆ ಕೂಡ ಹೇಳ್ತಾನೆ. ಇನ್ನು ದೇವೇನಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಮಾಮ್ ಒಂದು ಕ್ಷಣ ಭಯ ಆಗಿಬಿಟ್ಟಿತ್ತು ಮಾಮ್, ಎಲ್ಲಿ ಈ ಶಾರದತ್ತೆಗೆ ಎಲ್ಲ ನೆನಪಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಂತೇಳಿ ಶಾರದಾ ದೊಡ್ಡಮ್ಮ ಅಂಜುಗೆ, ದೊಡ್ಡಮ್ಮಗೆ ಎಲ್ಲಿ ನೆನಪಾಯಿತು ಅಂತ ಶಾಕ್ ಆಯಿತು ಅಂದಾಗ ನನಗೂ ಅಷ್ಟೇ ಕಣೆ, ತುಂಬಾ ಶಾಕ್ ಆಯಿತು. ಇವಳೆಲ್ಲಿ ನನ್ನ ಹೆಸರು ಬಂದು ದೇವಿಯೇನಿ ಅಂತ ಹೇಳ್ಬಿಟ್ಟು ಕುತ್ಕಿಡ್ಕೊತಾಳಂತ ಭಯ ಆಗಿತ್ತು. ಆದರೆ ಇಲ್ಲಿ ಏನೋ ಬೇರೆ ಆಗೋಯ್ತು ಅಂದಾಗ ಮಾಮ್ ಕೂಲ್ ಮಾಮ್ ಅಂದಾಗ ನೀನು ಈ ಕಡೆ ಬಾ ಬೇಬಿ, ಸ್ವಲ್ಪ ಅವಳ ಹತ್ರ ವಿಚಾರಿಸ್ಬೇಕು ಅಂತೇಳಿ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಾನಸ್ವಿನಿನ ಕೇಳ್ತಾಳೆ, ಇದಕ್ಕೆಲ್ಲ ನೀನೇ ಕಾರಣ ಅಂತ. ಅವಳು ಅಂತೇಳಿ ತಲೆ ಗುಣಕಿಸ್ತಾಳೆ. ಏನು ಮಾಡಿದೆ ಅಂತೇಳಿ ಹೇಳಕ್ಕೆ ಹೊರಟಾಗ ಅಷ್ಟೊತ್ತಿಗೆ ಶ್ರವಣ್ ಬಂದ್ಬಿಟ್ಟು ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಹೊರ್ಗಡೆ. ನೋಡು ಅಕ್ಕನ ಹತ್ರ ಇದ್ದಿದ್ದು ನೀನೇ ಅಲ್ವಾ, ಅಲ್ಲಿ ಏನು ನಡೀತು ಅಂತ ಹೇಳು. ಅವಳಿಗೆ ಅಂಥ ಶಾಕ್ ಆಗೋಂಥ ಒಂದು ಏನಾಯಿತು, ಏನಾದರೂ ಅಜಿತನ ಕಡೆ ಸ್ವಲ್ಪ ವೈರಿಗಳು ಜಾಸ್ತಿ ಇದ್ದಾರೆ, ಏನಾದ್ರು ಫೋನ್ ಮಾಡಿಬಿಟ್ಟು ಶಾಕ್ ಆಗೋಂಥ ವಿಷಯನ ಹೇಳಿದ್ರಾ, ಇಲ್ಲ ಅಂತಂದರೆ ನಮ್ಗೆ ಯಾರು ಅಂತ ದುಶ್ಮನ್ರು ಯಾರೂ ಇಲ್ಲ, ಅವ್ರೇನಾದರೂ ಫೋನ್ ಮಾಡಿದ್ರಾ, ಇಲ್ಲಾಂದರೆ ಏನು ನಡೀತು ಅಂತ ಹೇಳಿ ಮಗಳೇ ಅಂತೇಳಿ ಕೇಳ್ತಾರೆ. ಹಾಗೆ ಈ ಮಾನಸ್ವಿನಿ ಏನಂತಾಳೆ ಗೊತ್ತಾ, ಅಪ್ಪ ಏನೂ ಇಲ್ಲಪ್ಪ ಎಲ್ಲ ಚೆನ್ನಾಗೇ ಇತ್ತು, ಸೊ ಇದಕ್ಕಿದ್ದಂಗೆ ಬಿದ್ದೋದ್ರು ಅಂತ ಸುಳ್ಳು ಹೇಳ್ತಾಳೆ. ಸೊ ಇನ್ನೇನು ನಾನು ನಿಜ ಹೇಳಿದರೆ ಇವಾಗ ಚೆನ್ನಾಗಿರಲ್ಲ, ಈ ಅಮಾಯಕನಿಗೆ ಏನು ಹೇಳಿದ್ರೋ ಅರ್ಥ ಆಗಲ್ಲ ನನಗೆ, ಯಾಕೆಂದರೆ ಅಗ್ರಿಮೆಂಟ್ ಪೇಪರ್ ಬೇರೆ ನನ್ನ ಹತ್ರ ಇಲ್ಲ, ಅದಿದ್ದ ಬೇಕಾದರೆ ನಾನು ಎಲ್ಲರನ್ನ ಕೂರಿಸ್ಬಿಟ್ಟು ಹೇಳೋಕ್ಕಾಗುತ್ತೆ ಅಂತೇಳಿ ಮಾನಸ್ವಿನಿ ಅಂದ್ಕೊಂಡು ವಾಪಸ್ ಬರ್ತಾಳೆ. ಸೊ ಇನ್ನೇನು ಡಾಕ್ಟರ್ ಕರೆಸ್ಬಿಟ್ಟು ನೋಡಿ, ಇನ್ನೇನು ಇಲ್ಲಿ ಪೇಷೆಂಟ್ ಜೊತೆಗೆ ಯಾರಾದರೂ ಒಬ್ರಿದ್ಬಿಟ್ಟು ಎಲ್ಲ ಮನೆಗೆ ಹೋಗ್ಬಿಡಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಪೇಷೆಂಟ್ಗಳಿಗೆಲ್ಲ, ಇಷ್ಟೊಂದು ಜನ ಇರೋಕ್ಕಾಗಲ್ಲ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಇನ್ನು ಹೇಳಿದ ತಕ್ಷಣ ಸರಿ ಅಂತ ಅಂದಾಗ ಇಲ್ಲಿ ಮನೆಯವರೆಲ್ಲ ಇಲ್ಲ, ನಾವು ಸಂಗೀತನ ಕರ್ಕೊಂಡೇ ಹೋಗೋದು ಅಂತ ರಾಮಣ್ಣ ಅಂದಾಗ ಡಾಕ್ಟರ್ ಇದ್ಕೊಂಡು ಅಜಿತ್ ನೀನು ಇವರೆಲ್ಲರಿಗೂ ಅರ್ಥ ಮಾಡ್ಸಪ್ಪ ಅಂತ ಡಾಕ್ಟರ್ ಹೇಳಿ ಹೊರಟೋಗ್ಬಿಡ್ತಾರೆ. ಇನ್ನು ಇವಾಗ ಕನ್ವಿನ್ಸ್ ಮಾಡ್ತಾರೆ ರಾಮಣ್ಣನ, ನೋಡು ಅಪ್ಪ ಯೋಚನೆ ಮಾಡಬೇಡ, ನಾನು ಅಮ್ಮನ ಕರ್ಕೊಂಡೇ ಬರ್ತೀನಿ ಹಾಸ್ಪಿಟಲಿಂದ, ನೀವು ಮನೆಗೆ ಹೋಗಿಯಪ್ಪ, ಯಾಕೆಂದರೆ ನಿಮಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ವಲ್ಲ, ನೀವು ಮಾತ್ರೆ ತೊಗೋಬೇಕು, ಅಜ್ಜಿ ಕೂಡ ಮಾತ್ರೆ ತೊಗೋಬೇಕು, ನಿದ್ದೆ ಇಲ್ಲ ಅಂತಂದರೆ ಮತ್ತೆ ನಿಮ್ಗೆ ಹುಷಾರಿಲ್ದಂಗೆ
ಹಾಗಾದರೆ ಇಬ್ಬರೂ ನಾವು ನೋಡ್ಕೊಳ್ಳೋಕೆ ತುಂಬ ತೊಂದರೆ ಆಗುತ್ತಪ್ಪ, ಹೋಗ್ಬಿಡಿಯಪ್ಪ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ. ಇನ್ನು ಶ್ರವಣ್ ಕೂಡ ಅಷ್ಟೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಎಲ್ಲರನ್ನೂ ಕೂಡ. ಎಲ್ಲರೂ ಹೋದರೆ ಇಲ್ಲಿ ಅಪ್ಪು ಮತ್ತು ಶ್ರವಣು ಇಲ್ಲಿ ಮತ್ತು ಅಜಿತು 3 ಜನ ಹಾಸ್ಪಿಟಲಲ್ಲಿ ಉಳ್ಕೋತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಇನ್ನು ಒಂದು ಕಡೆ ಭೂಮಿ ಇಲ್ಲಿ ಲಕ್ಷ್ಮಕ್ಕನ ಮನೆಗೆ ಬಂದಿರ್ತಾಳೆ. ಸೊ ಮತ್ತು ಇಲ್ಲಿ ಒಂದು ಕಡೆ ಮಾನಸ್ವಿನಿ ದೇವಿಯನಿಗೆ ಎಲ್ಲ ಸತ್ಯನೂ ಹೇಳ್ತಾಳೆ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.